Class 10th English Second Language Unit 5 The Concert Lesson Concert Shanta Rameshwar Rao Paragraph 1 Page number 86 ಕನ್ನಡದಲ್ಲಿ ಅನುವಾದ ಬಾಂಬೆ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮುಂಜಾನೆ ಸುಮಾರು 16 ವರ್ಷದ ಹುಡುಗಿಯೊಬ್ಬಳು ದಿನಪತ್ರಿಕೆಯನ್ನು ಓದುತ್ತಾ ಪಂಡಿತ್ ರವಿಶಂಕರ್ ಅವರು ಷಣ್ಮುಖಾನಂದ್ ಸಭಾಂಗಣದಲ್ಲಿ ಸಿತಾರ ನುಡಿಸಲಿದ್ದಾರೆ ಎಂದು ಉತ್ಸಾಹದಿಂದ ಹೇಳಿದಳು. One morning, in a small apartment in Bombay, a girl of about 16 looked up from the newspaper and said, exactly, Pandit Ravi Shankar's playing tomorrow at the Shanmukananda Auditorium. ಬಾಂಬೆ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮುಂಜಾನೆ ಸುಮಾರು 16 ವರ್ಷದ ಹುಡುಗಿಯೊಬ್ಬಳು ದಿನಪತ್ರಿಕೆಯನ್ನು ಓದುತ್ತಾ ಪಂಡಿತ್ ರವಿಶಂಕರ್ ಅವರು ಷಣ್ಮುಖಾನಂದ್ ಸಭಾಂಗಣದಲ್ಲಿ ಸಿತಾರ ನುಡಿಸಲಿದ್ದಾರೆ ಎಂದು ಉತ್ಸಾಹದಿಂದ ಹೇಳಿದಳು. ಶ ಆಕೆ ತಾಯಿಯು ಶ ಎನ್ನುತ್ತಾ ಹಾಸಿಗೆಯ ಮೇಲೆ ಮಲಗಿದ್ದವನ ಕಡೆ ಕೈ ತೋರಿಸಿ, ನೀನು ಅವನನ್ನು ಎಬ್ಬಿಸಿಬಿಡ್ತಿ, ಅವನಿಗೆ ಆದಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಬೇಕು ಅನ್ನೋದು ನಿನಗೆ ತಿಳಿದಿದೆಯಲ್ವಾ ಎಂದು ಹೇಳಿದಳು. ಆಕೆ ತಾಯಿ ಶ ಎನ್ನುತ್ತಾ ಹಾಸಿಗೆಯ ಮೇಲೆ ಮಲಗಿದ್ದವನ ಕಡೆ ಕೈ ತೋರಿಸಿ, ನೀನು ಅವನನ್ನು ಎಬ್ಬಿಸುತ್ತಿ, ಅವನಿಗೆ ಆದಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಬೇಕು ಅನ್ನೋದು ನಿನಗೆ ತಿಳಿದಿದೆ ಅಲ್ವಾ ಎಂದು ಹೇಳಿದಳು. ಪ್ಯಾರಾಗ್ರಾಫ್ 2 ಆದರೆ ಹಾಸಿಗೆಯ ಮೇಲೆ ಮಲಗಿದ್ದ ಹುಡುಗನು ನಿದ್ರಿಸುತ್ತಿರಲಿಲ್ಲ. ಪಂಡಿತ್ ರವಿಶಂಕರ್ ಸಿತಾರ ಶ್ರೇಷ್ಠ ವಾದಕ ರವಿಶಂಕರ್ ಎಂದು ಅವನು ನಂತರ ತನ್ನ ಮೊಣಕೈ ಊರಿ ಒಂದು ಕ್ಷಣ ತಾನೇ ಎದ್ದು ನಂತರ ಮತ್ತೆ ಹಿಂದಕ್ಕೆ ಒರಗಿದ. ಆದರೆ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ನಾವು ಈ ಅವಕಾಶವನ್ನು ಕಳೆದುಕೊಳ್ಳಬಾರದು ಎಂದು ಅವನು ಹೇಳಿದ. ನಾನು ಯಾವಾಗಲೂ ಅವರ ವಾದನವನ್ನು ಕೇಳಬೇಕು, ಅವರನ್ನು ನೋಡಬೇಕು ಅಂತಾನೇ ಇದ್ದ. ಪ್ಯಾರಾಗ್ರಾಫ್ 3 ಮಲಗು ಮಗನೇ ಮಲಗು ಎನ್ನುತ್ತಾ ಅವನ ತಾಯಿ ತಕ್ಷಣ ಅವನ ಪಕ್ಕಕ್ಕೆ ಹೋದಳು. ವಾಸ್ತವದಲ್ಲಿ ಅವನು ಯಾರ ಸಹಾಯವೂ ಇಲ್ಲದೆ ತಾನಾಗಿಯೇ ಮೆಲ್ಲಕ್ಕೆ ಎದ್ದು ಆಕೆ ಗದ್ಗದ ಕಂಠದಿಂದ ಮೇಲಕ್ಕೆ ಹೇಳಿದಳು. ಅವಳ ಕಣ್ಣುಗಳು ಮೂಲೆಯ ಮೇಲಿದ್ದ ವಿಗ್ರಹದ ಕಡೆಗೆ ತಿರುಗಿ ಎಡೆಬಿಡದೆ ಅವಳು ಯಾವಾಗಲೂ ಉಚ್ಚರಿಸುತ್ತಿದ್ದ ಪ್ರಾರ್ಥನೆಯು ತಾನಾಗಿ ಅವಳ ತುಟಿಗಳಿಂದ ಹೊರಬಂದವು. ಪ್ಯಾರಾಗ್ರಾಫ್ 4 ನಾನು ಅವರ ವಾದನ ಕೇಳಬೇಕು, ಅವರನ್ನು ನೋಡಬೇಕು ಎಂದು ಹುಡುಗ ಮತ್ತೆ ಹೇಳಿದ. ನಾನು ಅವರ ವಾದನ ಕೇಳಬೇಕು, ಅವರನ್ನು ನೋಡಬೇಕು ಎಂದು ಹುಡುಗ ಮತ್ತೆ ಹೇಳಿದ. ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಅವಕಾಶ. ಆಗ ಅವನು ಕೆಮ್ಮಲು ಆರಂಭಿಸಿದ, ಉಸಿರು ಎಳೆದುಕೊಳ್ಳಲು ಪ್ರಯತ್ನಿಸಿದ. ಆಗ ಅವನ ಹಾಸಿಗೆಯ ಕೆಳಗೆ ಇದ್ದ ಸಿಲಿಂಡರ್ನಿಂದ ಆಮ್ಲಜನಕವನ್ನು ನೀಡಬೇಕಾಗಿ ಬಂತು. ಆದರೆ ಅವನ ದೊಡ್ಡದಾದ ಕಣ್ಣುಗಳು ಅಕ್ಕನ ಮೇಲೆ ನೆಟ್ಟಿದ್ದವು. ಪ್ಯಾರಾಗ್ರಾಫ್ 5 ಸ್ಮಿತಾ ತನ್ನನ್ನೇ ತಾನು ಬೈದುಕೊಳ್ಳುತ್ತಾ ತುಟಿ ಕಚ್ಚಿಕೊಂಡು ಸುಮ್ಮನಾದಳು. ಸುದ್ದಿಯನ್ನು ಓದಿದ ತಕ್ಷಣ ಅವಳಿಗೆ ಎಷ್ಟು ಖುಷಿ ಆಯಿತೆಂದರೆ ತನ್ನ ಸೋದರನಿಗೆ ಕಾಯಿಲೆಯಾಗಿದೆ ಎನ್ನುವುದನ್ನು ಮರೆತು ಸಂತೋಷಗೊಂಡಿದಳು. ವೈದ್ಯರು ತಮ್ಮ ತಲೆಗಳನ್ನು ಗಂಭೀರವಾಗಿ ಅಲುಗಾಡಿಸಿದ ರೀತಿಯನ್ನು ಅವಳು ನೋಡಿದಳು. ಅವರು ಮಾತನಾಡಿದ್ದು ಅವಳಿಗಾಗಲಿ ಅವಳ ಪೋಷಕರಿಗಾಗಲಿ ಅರ್ಥವಾಗಲಿಲ್ಲ.
ಆದರೆ ಅಂತರಂಗದಲ್ಲಿ ಎಲ್ಲೋ ಒಂದು ಕಡೆ ಅನಂತ ಸಾಯುತ್ತಾನೆ ಎಂಬ ಭಯಾನಕ ಸತ್ಯ ಸ್ಮಿತಾಳಿಗೆ ತಿಳಿದಿತ್ತು. ಕ್ಯಾನ್ಸರ್ ಎಂಬ ಆ ಪದ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಅವಳ ಸಹೋದರ ಕ್ಯಾನ್ಸರ್ನಿಂದ ಸಾಯಲಿದ್ದ, ಆದರೂ ಎಲ್ಲವೂ ಸರಿ ಹೋಗುತ್ತದೆ. ಆ ಚಿಕ್ಕ ಕುಟುಂಬದ 4 ಜನರು ಒಟ್ಟಿಗೆ ಗಗನ್ಪುರದಲ್ಲಿ ತಮ್ಮ ಮನೆಯನ್ನು ಸೇರುತ್ತೇವೆ ಎಂಬಂತೆ ಅವಳ ನಟಿಸುತ್ತಿದ್ದಳು. ಅವನಿಗಿನ್ನೂ ಕೇವಲ 15 ವರ್ಷವಾಗಿತ್ತು. ಶಾಲೆಯಲ್ಲಿ ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಆಟಗಾರ ಎನಿಸಿಕೊಂಡಿದ್ದ. ಅತಿ ವೇಗದ ಓಟಗಾರನೂ ಆಗಿದ್ದ. ಅವನು ಸಿತಾರ ನುಡಿಸುವುದನ್ನು ಕಲಿಯುತ್ತಿದ್ದ. ಅವರಿಬ್ಬರೂ ಸಿತಾರ್ ಪಾಠಕ್ಕೆ ಹೋಗುತ್ತಿದ್ದರು. ಆದರೆ ಅನಂತನು ಅವಳಿಗಿಂತ ಅನೇಕ ಕೆಲಸಗಳಲ್ಲಿ ಉತ್ತಮನಾಗಿದ್ದನು. ಗುರುಗಳು ಆಶ್ಚರ್ಯ ಪಡೆಯುವಂತೆ ಅವನ ಸ್ವಂತ ರಾಗಗಳನ್ನು ಹಾಕಲು ಸಮರ್ಥನಾಗಿದ್ದ. ನಂತರ ಆದರೆ ಬಾಂಬೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅವನ ಚಿಕಿತ್ಸೆಗಾಗಿ ಅವರು ಬಾಂಬೆಗೆ ಬಂದಿದ್ದರು. ಪ್ಯಾರಾಗ್ರಾಫ್ 6. ಅವರು ಬಾಂಬೆಗೆ ಬಂದಾಗಲೆಲ್ಲ ಸುಶೀಲಾ ಚಿಕ್ಕಮ್ಮನ ಮನೆಯಲ್ಲಿ ಇರುತ್ತಿದ್ದರು. ಆಕೆ ಮನೆ ದೊಡ್ಡಾಗೇನೂ ಇರಲಿಲ್ಲ, ಆದರೂ ಅವರಿಗಾಗಿ ಯಾವಾಗಲೂ ಸ್ಥಳಾವಕಾಶ ಇರುತ್ತಿತ್ತು. ಪ್ಯಾರಾಗ್ರಾಫ್ ಕಂಟಿನ್ಯೂ. ಆಧುನಿಕ ವಿಜ್ಞಾನದ ಪವಾಡಗಳಲ್ಲಿ ಅವರು ಅಧಿಕವಾದ ಭರವಸೆ ಇಟ್ಟುಕೊಂಡು ಅವರು ಬಂದಿದ್ದರು. ಅನಂತನು ಆಸ್ಪತ್ರೆಯಲ್ಲಿ ಗುಣ ಹೊಂದುತ್ತಾನೆ. ಪುನಃ ಅವನು ನಡೆಯಬಲ್ಲ, ಓಡಬಲ್ಲ, ಮುಂದೆ ಬರಲಿರುವ ಟೇಬಲ್ ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾನೆ ಎಂದು ತಮಗೆ ತಾವೇ ಹೇಳಿಕೊಂಡಿದ್ದರು. ಅಲ್ಲದೆ ಅವನು ಸಿತಾರವನ್ನು ನುಡಿಸುತ್ತಾನೆ, ಬಹುಶಃ ಒಂದು ದಿನ ಶ್ರೇಷ್ಠ ಸಿತಾರ ವಾದಕನಾಗುತ್ತಾನೆ ಎಂದು ಅಂದುಕೊಂಡಿದ್ದರು. ಆದರೆ ದಿನ ಕಳೆದಂತೆ ಅವನ ಸ್ಥಿತಿಯು ಕ್ಷೀಣವಾಗುತ್ತಾ ಹೋಯಿತು. ಮನೆಗೆ ಕರೆದುಕೊಂಡು ಹೋಗಿ ಅವನಿಗೆ ಬೇಕಾದು ಕೊಡಿ, ಅವನು ಸಂತೋಷವಾಗಿರುವಂತೆ ನೋಡಿಕೊಳ್ಳಿ ಎಂದು ಆಸ್ಪತ್ರೆ ವೈದ್ಯರು ಹೇಳಿಬಿಟ್ಟರು. ಇನ್ನು ಬಹಳ ದಿನ ಅವನು ಬದುಕುವುದಿಲ್ಲ ಎನ್ನುವುದು ಆಗ ಅರಿವಿಗೆಲ್ಲ ತಿಳಿದು ಹೋಯಿತು. ಆದರೆ ಅವರು ತಮ್ಮ ಭಯವನ್ನು ಹೇಳಿಕೊಳ್ಳಲಿಲ್ಲ. ಅವರು ಅನಂತನ ಸುತ್ತಮುತ್ತ ನಗು ನಗುತ್ತಾ ಮಾತನಾಡುತ್ತಿದ್ದರು. ಅವನಿಗೆ ಸಂತೋಷವಾಗುವುದನ್ನೆಲ್ಲ ಮಾಡುತ್ತಿದ್ದರು. ಅವನ ಪ್ರತಿಯೊಂದು ಬಯಕೆಯನ್ನು ಪೂರೈಸಿ ಅವನ ಕೇಳಿದ್ದೆಲ್ಲವನ್ನು ಕೊಡುತ್ತಿದ್ದರು. ಆಗ ಇವನು ಕಚೇರಿಗೆ ಹೋಗೋಣ ಎನ್ನುತ್ತಿದ್ದಾನೆ. ಜೀವಮಾನದಲ್ಲಿ ಒಂದು ಅವಕಾಶಗಳು ಬಯಕೆಯನ್ನು ಕೇಳಿದನು. ಜೀವಮಾನದ ಅವಕಾಶ ಎಂದು ಅವನು ಹೇಳುತ್ತಿದ್ದಾನೆ. ತಾಯಿಯು ನಿನಗೆ ವಾಸಿಯಾಗಲಿ ಆಮೇಲೆ ಎಂದಳು. ಇದೇ ಕಡೆ ಬಾರಿ ಏನು ಎಲ್ಲವಲ್ಲ ಎಂದು ಕಚೇರಿಗೆ ಮಾಡೋದು. ಪ್ಯಾರಾಗ್ರಾಫ್ 7. ಉದ್ಯಾನದಲ್ಲಿ ಓಡಾಡಿ ಬರುವುದಿದ್ರೆ ನಿನ್ನ ಮನಸ್ಸು ಹಗುರಾಗಬಹುದು ಎಂದು ಸುಶೀಲಾ ಚಿಕ್ಕಮ್ಮನ ಹೇಳಿದಳು. ಆ ಸಲಹೆಗೆ ಸ್ಮಿತಾ ಧನ್ಯವಾದ ಹೇಳಿದಳು. ಪ್ಯಾರಾಗ್ರಾಫ್ 7. ವಾಹನಗಳ ಓಡಾಟವನ್ನು ಕಿಟಕಿಯಲ್ಲಿ ನೋಡುತ್ತಾ ಸ್ಮಿತಳು ನಿಂತಿದ್ದಳು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತು. ನಿನ್ನ ತಂದೆಯು ನಿನ್ನನ್ನು ಕರೆದುಕೊಂಡು ಹೋಗುತ್ತಾರೆ, ನೀನು ಹೋಗಲೇಬೇಕು ಎಂದು ತಾಯಿಯು ಪಿಸುಗುಟ್ಟಿದಳು. ಆಕೆ ಚಿಕ್ಕಮ್ಮನ ಜೊತೆ ಒಬ್ಬಳು ಇರುವಾಗ ಹತ್ತುಕೊಂಡು ಹೇಳಿದಳು. ಅವಳ ಧ್ವನಿ ಗದ್ಗದವಾಯಿತು. ಇಲ್ಲ, ಹೇಗೆ ತಾನೇ ಹೋಗೋಕೆ ಸಾಧ್ಯ? ನಾವಿಬ್ಬರು, ನಾನು ಅನಂತ ಯಾವಾಗಲೂ ಎಲ್ಲಾ ಕೆಲಸಗಳ ಒಟ್ಟಿಗೆ ಮಾಡುತ್ತಾ ಇದ್ವಿ. ಈಗ ಒಬ್ಬಳೇ ಹೇಗೆ ಹೋಗ್ಲಿ? ಉದ್ಯಾನದಲ್ಲಿ ಓಡಾಡಿ ಬರುವುದಿದ್ರೆ ನಿನ್ನ ಮನಸ್ಸು ಹಗುರವಾಗಬಹುದು ಎಂದು ಸುಶೀಲಾ ಚಿಕ್ಕಮ್ಮನ ಹೇಳಿದಳು. ಆಗ ಸಲಹೆ ಸ್ಮಿತಾ ಧನ್ಯವಾದ ಹೇಳಿದಳು. ಪ್ಯಾರಾಗ್ರಾಫ್ 8. ಉದ್ಯಾನದಲ್ಲಿ ಜನರು ನಡೆದಾಡುತ್ತಿದ್ದರು, ಓಡುತ್ತಿದ್ದರು, ಚಂಡಾಟ ಆಡುತ್ತಿದ್ದರು, ಯೋಗದ ವ್ಯಾಯಾಮ ಮಾಡುತ್ತಿದ್ದರು, ಬಾತುಕೋಳಿಗಳಿಗೆ ತಿನಿಸು ಹಾಕುತ್ತಿದ್ದರು, ಹುರಿದ ಬೇಳೆ ಮತ್ತು ಕಡಲೆಕಾಯಿ ತಿನ್ನುತ್ತಿದ್ದರು.
ಇಷ್ಟರ ಮಧ್ಯದಲ್ಲಿ ಸ್ಮಿತಾಳಿಗೆ ತಾನು ಒಂಟಿ ಎಂದು ಅನಿಸಿತು. ಅವಳ ತನ್ನ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದಳು. ಪ್ಯಾರಾಗ್ರಾಫ್ 9. ಅನಿಶ್ಚಿತವಾಗಿ ಆಕೆಗೆ ಅತ್ಯಂತ ಸಾಹಸದ ಯೋಜನೆಯೊಂದು ಹೊಳೆಯಿತು. ಏಕಾಗಬಾರದು, ಪ್ರಯತ್ನ ಮಾಡುವುದರಲ್ಲಿ ತೊಂದರೆಯೇನೂ ಇಲ್ಲ ಎಂದು ತನ್ನ ಮನೆಯ ಕಡೆ ಹೋಗುವಾಗ ತನಗೆ ತಾನೇ ಹೇಳಿಕೊಂಡಳು. ಕಚೇರಿಗೆ ಹೋಗುವುದು ಒಳ್ಳೆಯದು. ಪಂಡಿತ್ ರವಿಶಂಕರ್ ವಾದನ ಕೇಳುವ ಅವಕಾಶ ಮತ್ತೆ ಎಂದು ಬರುವುದು ಯಾರಿಗೂ ಗೊತ್ತು ಎಂದು ಅವಳು ತಾಯಿಯೇ ಅನಂತ ಹೇಳಿದಳು. ಟಿಕೆಟ್ಗಳನ್ನು ತರಲು ತಂದೆ ಒಪ್ಪಿದರು. ಪ್ಯಾರಾಗ್ರಾಫ್ 10. ಮಾರನೇ ದಿನ ಸ್ಮಿತಾ ಮತ್ತು ಆಕೆ ತಂದೆ ಸಂಗೀತ್ ಕಚೇರಿಗೆ ಹೊರಟಾಗ ಅವಳ ಸಹೋದರ ನಗುತ್ತಾ ಆನಂದಿಸಿ ನೀವೇ ಅದೃಷ್ಟವಂತರು ಎಂದು ಹೇಳಿದ. ಆ ಪದಗಳು ನೋವು ನಿಟ್ಟುಸಿರಿನಿಂದ ಕೂಡಿದವು. ಪ್ಯಾರಾಗ್ರಾಫ್ 11. ಗ್ಯಾಲರಿ ಮೆಟ್ಟಿಲು ಮೆಟ್ಟಿಲಾಗಿ ಕುಳಿತುಕೊಳ್ಳಲು ರಚಿಸಿದ ಕುರ್ಚಿಗಳು. ಸಮಾಗಮನದಲ್ಲಿ ತನ್ನ ತಂದೆಯ ಪಕ್ಕದಲ್ಲಿ ಕುಳಿತ ಸ್ಮಿತಾ ಆ ಮಹಾನ್ ಗುರುಗಳಿಗೆ ಪ್ರೇಕ್ಷಕರು ನೀಡಿದ ಭರ್ಜರಿ ಚಪ್ಪಾಳೆ ಸ್ವಾಗತವು ಎಲ್ಲ ಕನಸಿನಲ್ಲಾದಂತೆ ಭಾಸವಾಯಿತು. ನಂತರ ಮೊದಲ ಸ್ವರನಾದ ಗಾಳಿಯಲ್ಲಿ ತೇಲುತ್ತಾ ಬಂದಿತು. ಸ್ಮಿತಾಳಿಗೆ ಅಪರಿಮಿತ ಆನಂದ ಮತ್ತು ಅದ್ಭುತ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ ಏನೋ ಅನಿಸಿತು. ಬಿಚ್ಚಿಕೊಳ್ಳುತ್ತಾ ಹೋದ ರಾಗಗಳು ಅವಳು ಮಂತ್ರಮುಗ್ಧಳಾಗಿ ಆಲಿಸಿದಳು. ನಿಧಾನಗತಿಯ ದುಃಖ ಭಾವದ ರಾಗಗಳು, ಕ್ಷಿಪ್ರಗತಿಯ ಮೈ ನೆರವೇರಿಸುವ ರಾಗಗಳು. ಆದರೆ ಇಡೀ ಸಮಯ ಸಂಜೆ ಅವಳು ಮಾಡಿಕೊಂಡಿದ್ದ ಉಪಾಯ ಅವಳ ಮನಸ್ಸಿನಲ್ಲೇ ದೃಢವಾಗಿ ಉಳಿದಿತ್ತು. ತಬಲದ ಪ್ರತಿಯೊಂದು ತಾಳದಲ್ಲಿಯೂ ಅವಳಿಗೆ ಜೀವಮಾನದ ಅವಕಾಶ ಎಂಬ ಅನಂತನ ಮಾತೆ ಧ್ವನಿ ಸುತ್ತುತ್ತಿತ್ತು. ಜೀವಮಾನದ ಅವಕಾಶ ಎಂಬ ಅನಂತನ ಮಾತೆ ಧ್ವನಿ ಸುತ್ತಿತ್ತು. ಪ್ಯಾರಾಗ್ರಾಫ್ 12. ಈಗ ಸರಿಯಾದ ಸಮಯ. ಸ್ಮಿತಾಳು ಗುಂಪಿನಲ್ಲಿ ನುಸುಳುತ್ತಾ ವೇದಿಕೆಯತ್ತ ಹೋಗಲು ದಾರಿ ಮಾಡಿಕೊಂಡಳು. ವೇದಿಕೆಯ ಪಾರ್ಶ್ವದಲ್ಲಿದ್ದ ಮೆಟ್ಟಿಲುಗಳ ಬಳಿ ಹೋದಾಗ ಅವಳ ಹೃದಯ ಬಡಿತ ಹೆಚ್ಚು ಹೋಯಿತು. ಸಂಜೆ ಕಚೇರಿಯ ವಿಚಾರವನ್ನು ಮಾತನಾಡಲು ಕೆಲವು ಜನರು ಗುಂಪು ಸೇರಿದವು. ಕೆಲವರು ಹೂವಿನ ಗುಚ್ಛಗಳು ಮತ್ತು ಟೀ ಕಪ್ಪುಗಳ ಸಂಗೀತದ ಸಾಧನಗಳಿಗೆ ಎತ್ತಿಡಲು ಸಹಾಯ ಮಾಡುತ್ತಿದ್ದರು. ಪ್ಯಾರಾಗ್ರಾಫ್ 13. ಅವರು ಪಂಡಿತ್ ರವಿಶಂಕರ್ ಅಲ್ಲಿದ್ದರು. ತಮಗೆ ತಬಲ ನುಡಿಸಿದ ಶ್ರೇಷ್ಠ ವಿದ್ವಾಂಸರಾದ ಉಸ್ತಾದ್ ಅಲ್ಲಾ ರಕ್ಕರವರ ಜೊತೆ ಆಕೆ ಕಾಲುಗಳಲ್ಲಿ ನಡುಕು ಉಂಟಾಯಿತು. ಗಂಟಲು ಒಣಗಿತು. ಆದರೂ ಸ್ಟೇಜ್ ಮೇಲೆ ಹೋಗಿ ಅವರ ಎದುರಿಗೆ ನಿಂತು ಕೈಗಳನ್ನು ಜೋಡಿಸಿ ಓ ಸರ್ ಎಂದು ಗಟ್ಟಿಯಾಗಿ ಅತ್ತಳು. ಓ ಸರ್ ಎಂದು ಗಟ್ಟಿಯಾಗಿ ಅತ್ತಳು. ಎಸ್ ಹಿ ಆಸ್ಕ್ಡ್ ದ ಕ್ವೆಶ್ಚನಿಂಗ್ಲಿ. ಅವರು ಪ್ರಶ್ನಾರ್ಥಕವಾಗಿ ಮತ್ತು ಕರುಣೆಯಿಂದ ಹ್ಞೂ ಎಂದರು. ಆಕೆ ಕತೆ ಹಾಗೆಯೇ ಹರಿದು ಬಂದಿತು. ಆಕೆಯ ಸಹೋದರ ಅವನು ಕಾಯಿಲೆಯಾಗಿ ಮನೆಯಲ್ಲಿರುವುದು ಮತ್ತು ಸಿತಾರ ಮತ್ತು ಉಸ್ತಾದ್ ಅವರ ಕಚೇರಿಯನ್ನು ಕೇಳುವ ಅವನ ಬಯಕೆ ಎಲ್ಲವನ್ನೂ ತಿಳಿಸಿದಳು. ದೀರ್ಘವಾಗಿ ಭಾಷಣ ಮಾಡಿದ ಮೀಸೆ ವ್ಯಕ್ತಿಯು ಚಿಕ್ಕ ಹುಡುಗಿ, ಪಂಡಿತಜಿಗೆ ಬಹಳ ಕೆಲಸಗಳುಂಟು. ಇಂಥ ಬೇಡಿಕೆಗಳಿಂದ ಅವರಿಗೆ ತೊಂದರೆ ಮಾಡಬಾರದು ಎಂದರು. ಆದರೆ ಪಂಡಿತ್ ರವಿಶಂಕರ್ ಅವರು ಮುಗುಳ್ನಗುತ್ತಾ ಸುಮ್ಮನಿರುವಂತೆ ಅವನಿಗೆ ಸನ್ನೆ ಮಾಡಿದರು. ಅಲ್ಲಿದ್ದ ಉಸ್ತಾದ್ ಸಾಹೇಬರು ಕಡೆ ತಿರುಗಿ ಏನು ಮಾಡೋಣ ಸಾಹೇಬ್ರೆ ಎಂದರು. ಉಸ್ತಾದರು ತಮ್ಮ ಬಾಯೊಳಗಿದ್ದ ಎಲೆ ಅಡಿಕೆ ಮುದ್ದೆಯನ್ನು ಪಾನ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸುತ್ತಾ ನಾಳೆ ಬೆಳಗ್ಗೆ ಹುಡುಗನಿಗೋಸ್ಕರ ನುಡಿಸೋಣ ಎಂದು ಸರಿ ಎಂದರು. ಪ್ಯಾರಾಗ್ರಾಫ್ 14. ಆ ರಾತ್ರಿ ತಡವಾಗಿ ಬಂದ ಸ್ಮಿತಾ ಅವಳ ಬಹಳ ಉಲ್ಲಾಸವಾಗಿ ಅನಂತ ಎಚ್ಚರವಾಗಿ ಇದ್ದ. ಆಮ್ಲಜನಕವನ್ನು ಸಿಲಿಂಡರ್ ಮೂಲಕ ತೆಗೆದುಕೊಳ್ಳುತ್ತಿದ್ದ. ಅವರ ಕಚೇರಿಯನ್ನು ಆಲಿಸಿದೆ ಅವನು ಪಿಸುಗುಟ್ಟಿದ.
ಓ ಹೇಳಿದೆ, ಅವರ ಜೊತೆ ಮಾತನಾಡಿದೆ. ಅವರು ನಾಳೆ ಬೆಳಗ್ಗೆ ತಬಲಾ ಉಸ್ತಾದ್ ಜೊತೆಗೆ ಇಲ್ಲೇ ಬಂದು ನಿನಗೆ ನುಡಿಸುತ್ತಾರೆ, ಅವಳು ಉತ್ತರಿಸಿದಳು. ಪ್ಯಾರಾಗ್ರಾಫ್ 15. ಮಾರನೇ ದಿನ ಬೆಳಗ್ಗೆ ಸುಶೀಲಾ ಚಿಕ್ಕಮ್ಮನ ನೆರೆಹೊರೆಯವರು ಇಬ್ಬರು ವ್ಯಕ್ತಿಗಳು ತಮ್ಮ ಕಟ್ಟಡದ ಹೊರಗೆ ಟ್ಯಾಕ್ಸಿಯಿಂದ ಇಳಿಯುತ್ತಿರುವುದನ್ನು ಕಂಡು ಅವರಿಗೆ ತಮ್ಮ ಕಣ್ಣುಗಳು ನಂಬಲಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸುಶೀಲಾ ಚಿಕ್ಕಮ್ಮನ ನೆರೆಹೊರೆಯವರು ಇಬ್ಬರು ವ್ಯಕ್ತಿಗಳು ತಮ್ಮ ಕಟ್ಟಡದ ಹೊರಗೆ ಟ್ಯಾಕ್ಸಿಯಿಂದ ಇಳಿಯುತ್ತಿರುವುದನ್ನು ಕಂಡು ಅವರಿಗೆ ತಮ್ಮ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಆದರೆ ಅದು ಹೇಗೆ ಸಾಧ್ಯ ಎಂದು ಅವರು. ಪ್ಯಾರಾಗ್ರಾಫ್ 16. ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರವರ ಮರದ ಮೆಟ್ಟಿಲನ್ನು ಹತ್ತಿಕೊಂಡು ಹೋಗಿ ಮೆದುವಾಗಿ ಸುಶೀಲಾ ಚಿಕ್ಕಮ್ಮನ ಮನೆಯ ಬಾಗಿಲನ್ನು ತಟ್ಟಿದರು. ಅವರು ಒಳ ಹೋದರು. ಕಿಟಕಿ ಪಕ್ಕದಲ್ಲಿದ್ದ ದಿವಾನ್ ಮೇಲೆ ಕುಳಿತು ಹುಡುಗನಿಗಾಗಿ ನುಡಿಸತೊಡಗಿದರು. ಶ್ರೇಷ್ಠ ಮತ್ತು ಹಿತಕರವಾದ ಸಂತೋಷ ಅವನನ್ನು ಆವರಿಸುತ್ತಿದ್ದಂತೆ ಅವನ ಪ್ರಾಣ ಬಹಳ ನಿಧಾನವಾಗಿ ಹೊರಟು ಹೋಯಿತು. This is true story, but all the name of except Pandit Ravishankar and Ustad Allah Raka have been changed. ಕಿಟಕಿಯ ಪಕ್ಕದಲ್ಲಿ ದಿವಾನ್ ಮೇಲೆ ಕುಳಿತುಕೊಂಡು ಹುಡುಗನಿಗಾಗಿ ನುಡಿಸತೊಡಗಿದರು. ಅವರು ಶ್ರೇಷ್ಠ ಮತ್ತು ಹಿತಕರವಾದ ಸಂತೋಷ ಅವನನ್ನು ಆವರಿಸುತ್ತಿದ್ದಂತೆ ಅವನ ಪ್ರಾಣ ಬಹಳ ನಿಧಾನವಾಗಿ ಹೊರಟು ಹೋಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ, ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರೂರು, ಹಬೀಬ್ ನಗರ್, ವಿಜಯಪುರ. Admission are open summer vacation class and regular class. English medium, Kannada medium 10th class admission are open. 9th class, 8th class, 7th, 6th, 5th, 4th and all competitive exam Navodaya, Sainik, Kittur. PUC first, second, arts, commerce, science. All class coaching available. ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ಹಬೀಬ್ ನಗರ್, ವಿಜಯಪುರ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. Admission are open.